ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, आरोग्यವಾಗಿದ್ದೀರಾ ಅಂತ अनकोತೀನಿ। तो चलिए आज की इस कक्षा में हम यहाँ पर जैसे प्रदर्शित है एक प्रतिदर्श प्रश्न पत्र का विश्लेषण करने जा रहा हूँ मैं। ಅಂದರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕಿದ್ದೀನಿ ಮಕ್ಕಳೇ। ಯಾವತ್ತೂ ಕೂಡ ಒಂದು ಉತ್ತಮವಾದಂತಹ ಪ್ರಶ್ನೆ ಪತ್ರಿಕೆ ಅಂದರೆ ಪರೀಕ್ಷಾ ಮಂಡಳಿಯಿಂದ ಬರತಕ್ಕಂತಹ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಉದ್ದೇಶಗಳನ್ನು ಸಮರ್ಪಕವಾಗಿ ಯೋಗ್ಯವಾದ ರೀತಿಯಲ್ಲಿ ಅದನ್ನು ತಯಾರು ಮಾಡಿರ್ತಾರೆ। ಅಂತಹ ಒಂದು ಮಂಡಳಿಯ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಮುಂದೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೀನಿ ಮಕ್ಕಳೇ। ಒಂದು ಪ್ರಶ್ನೆ ಪತ್ರಿಕೆ ಸರಳತೆಯಿಂದ ಕಠಿಣತೆಯ ಕಡೆಗೆ ಸಾಗುತ್ತೆ। ಸೊ ಪ್ರಾರಂಭದ ಪ್ರಶ್ನೆಗಳು ಸುಲಭವಾಗಿರ್ತವೆ, ಸರಳವಾಗಿರ್ತವೆ, ನಿಧಾನವಾಗಿ ಅದರ ಡಿಫಿಕಲ್ಟಿ ಲೆವೆಲ್ ಅಂದರೆ ಕಠಿಣತೆಯ ಮಟ್ಟ ಏನಾಗುತ್ತೆ, ಸಾಗ್ತಾ ಹೋಗುತ್ತೆ। ಹಾಗಾದರೆ ಬನ್ನಿ ನೋಡೋಣ ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆಯ। ಹಾಗಾದರೆ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು, ಇದರಿಂದ SSLC ಸೆಪ್ಟೆಂಬರ್ ಪರೀಕ್ಷೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಮನಿಸ್ತಾ ಇದ್ದೀರಿ, ಇಲ್ಲಿ 80 ಅಂಕಗಳಿಗಿದೆ, ಸುಮಾರು 3 ಗಂಟೆಗಳ ಕಾಲ ಇದನ್ನು ಬರೀಬೇಕಾಗತ್ತೆ। ಈ ಒಂದು ಅವಕಾಶ ನಿಮಗಿದೆ ಮಕ್ಕಳೇ। ಮೊದಲನೆಯದಾಗಿ ಇಲ್ಲಿ ನೋಡಿ, ನೀವು ನಿಮ್ನಲಿಖಿತ ಪ್ರಶ್ನೋं के लिए 4 ವಿಕಲ್ಪ ಸುझाए गए हैं। ಕೆಳಕಂಡ ಪ್ರಶ್ನೆಗಳಿಗೆ 4 ಆಯ್ಕೆಗಳನ್ನು ನಿಮಗೆ ಸಜೆಸ್ಟ್ ಮಾಡಲಾಗಿದೆ। ಉನ್ಮೇ ಸರ್ವಾಧಿಕ ಉಚಿತ ವಿಕಲ್ಪ ಅಂದರೆ ಆಯ್ಕೆ, ಅದರಲ್ಲಿ ಅತ್ಯಂತ ಯೋಗ್ಯವಾದಂತಹ ಸರಿಯಾದಂತಹ ಆಯ್ಕೆಯನ್ನು ಚುನ್ಕರ್ ಆರಿಸಿ ಕ್ರಮಾಂಕ ಸಹಿತ ABCD ಅಂತಿರುತ್ತಲ್ಲ, ಆ ಕ್ರಮಾಕ್ಷರಗಳೊಂದಿಗೆ ಆ ಉತ್ತರವನ್ನು ನೀವು ಪೂರ್ಣವಾಗಿ ಬರೀಬೇಕಾಗತ್ತೆ ಮಕ್ಕಳೇ। ಇಲ್ಲಿ 8 ಪ್ರಶ್ನೆಗಳಿರುತ್ತೆ, 8 ವ್ಯಾಕರಣದ ಪ್ರಶ್ನೆಗಳಿರ್ತವೆ। ವ್ಯಾಕರಣದಲ್ಲಿ ಯಾವೆಲ್ಲ ವಿಚಾರಗಳು ಬರುತ್ತೆ ಅಂತ ನೋಡೋಣ। ನಾನು ನಿಮ್ಗೆ ಹೇಳಿದ್ದೀನಿ ಮಕ್ಕಳೇ, ಈಗಾಗಲೇ ಸಂವೇದದ ಪ್ರಾರಂಭದ ತರಗತಿಗಳಲ್ಲಿ ನಾನು ಹೇಳಿದ್ದೀನಿ 8 ವಿಚಾರಗಳನ್ನು ಕೇಳ್ತಾರೆ ವ್ಯಾಕರಣದ ಅಂಶಗಳು। ಯಾವ್ಯಾವುದಪ್ಪ ಅಂತಂದರೆ ವಿಲೋಮ ಶಬ್ದ, ಲಿಂಗ, ವಚನ, ಸಂಧಿ, ಸಮಾಸ, ಪ್ರೇರಣಾರ್ಥ ಕ್ರಿಯಾ, ವಿರಾಮ ಚಿಹ್ನ, ಕಾರಕ, ಮುಹಾವರೆ, ಈ ರೀತಿಯಾಗಿ ಒಂದು 8 ಅಂಶಗಳನ್ನು ಕೇಳ್ತಾರೆ। ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ। ಸಹಯೋಗ ಶಬ್ದ ಕಾ ವಿಲೋಮ ರೂಪ ಹೈ। ಪ್ರಶ್ನೆ ಕೇಳುವಂಥ ವಿಧಾನ ಹೇಳ್ತೀನಿ ಮಕ್ಕಳೇ, ಹೀಗೆ ನೇರವಾಗಿ ಕೇಳ್ತಾರೆ, ಸಹಯೋಗ ಕಾ ವಿಲೋಮ ರೂಪ ಕ್ಯಾ ಹೈ ಅಂದಾಗ ಇದು ನೇರವಾಗಿ ಕೇಳಿದ್ದಾರೆ ಯಾವುದು ಅಂತ। ಹಾಗಾದ್ರೆ ಆಯ್ಕೆಗಳನ್ನು ನೋಡೋಣ। ಯೋಗ, ಅಸಹಯೋಗ, ಸುಯೋಗ और संयोग। ನೋಡಿ ಎಷ್ಟು ಕ್ಲೋಸ್ ಇದಾವೆ ಆಯ್ಕೆಗಳು। ಸೊ ಸಹಯೋಗ ಕಾ ವಿಲೋಮ ಶಬ್ದ ಕ್ಯಾ ಹೋಗಾ, ಅಬ್ ಬತಾएंगे, ಹೇಳ್ತೀರಾ ಮಕ್ಕಳೇ? ಹಾಂ, ನೋಡೋಣ ಹಾಗಿದ್ರೆ ಉತ್ತರವನ್ನು। ಉತ್ತರ ಬಿ, ಅಸಹಯೋಗ। ಸಹಯೋಗ ಕಾ ಅಸಹಯೋಗ, ವಿಲೋಮ ಶಬ್ದದಿಂದ ಪ್ರಾರಂಭವಾಯಿತು। ಓಕೆ, ಸರಿ। ಹಾಗಾದರೆ ಎರಡನೇ ಪ್ರಶ್ನೆಯನ್ನು ನೋಡೋಣ। ಎರಡನೇ ಪ್ರಶ್ನೆ ಯಾವುದಪ್ಪ? ನಿಮ್ನಲಿಖಿತ ಶಬ್ದೋ ಮೇ ಬಹುವಚನ ಶಬ್ದ ಹೈ। ಇದೇನಪ್ಪ ಇದು? ಕೆಳಕಂಡ ಶಬ್ದಗಳಲ್ಲಿ ಯಾವುದು ಬಹುವಚನ? ಹಾಗಾದರೆ ಆಯ್ಕೆಗಳನ್ನು ನೋಡೋಣ ಮಕ್ಕಳು। ಇಲ್ಲಿ ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ। ಇವುಗಳಲ್ಲಿ ಬಹುವಚನ ಯಾವುದು ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ। ಈ ರೀತಿನಾದರೂ ಕೇಳ್ಬೋದು, ಅಥವಾ ಕಿತಾಬ್ ಅನ್ನೋ ಶಬ್ದನ ಕೊಟ್ಬಿಟ್ಟು ಇಸ್ಕಾ ಬಹುವಚನ ಕ್ಯಾ ಹೈ ಅಂತಲೂ ಕೂಡ ಕೇಳ್ಬೋದು। ನೇರವಾಗಾದರೂ ಕೇಳ್ತಾರೆ ಅಥವಾ ಈ ರೀತಿಯಾಗಾದರೂ ಕೇಳ್ತಾರೆ ಮಕ್ಕಳೇ। ಇಲ್ಲಿ ನಾವು ನೋಡೋಣ ಹಾಗಿದ್ದರೆ ಮೊದಲ ಆಯ್ಕೆ ಯಾವುದು? ಕಿತಾಬ್, ಏಕವಚನನೋ ಬಹುವಚನನ? ಅದು ಏಕವಚನ। ಕಹಾನಿ, ಸ್ತ್ರೀಲಿಂಗ ಶಬ್ದ, ಅದು ಕಹಾನಿ ಏಕವಚನನೋ ಬಹುವಚನನೋ? ಅದು ಕೂಡ ಏಕವಚನನೇ। ಕಮರೇ, ಅದು ನೋಡಿ ಏಕವಚನನೋ ಬಹುವಚನನ? ಆಮೇಲೆ ಕಕ್ಷಾ ಅಂತ ಇದೆ, ಇಲ್ಲಿ ಒಂದು ಗಮನಿಸ್ತಾ ಇದ್ದೀರಾ ಮಕ್ಕಳೇ, ಕಮರೇ ಅನ್ನೋದು ಬಹುವಚನವಾ? ಹೌದು, ಯಾಕೆಂದರೆ ಅದು ಪುಲ್ಲಿಂಗ ಶಬ್ದ, ಕಮರ ಕಮರೇ ಆಗತ್ತೆ, ಹಾಗಾಗಿ ಕಮರೇ ಬಹುವಚನ। ಈ ರೀತಿಯಾಗಿ ಕೇಳ್ತಾರೆ, ಸರಳವಾದಂತಹ ಪ್ರಶ್ನೆ। ಮುಂದೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ। ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ? ಔರತ್ ಶಬ್ದ ಕಾ ಅನ್ಯಲಿಂಗ ರೂಪ ಹೈ। ಅನ್ಯಲಿಂಗ ಅಂದರೆ ಯಾವುದು? ಹಿಂದಿಲಿ ಇರೋದೇ 2 ಲಿಂಗಗಳು ಅಲ್ವಾ, ಒಂದು ಪುಲ್ಲಿಂಗ ಇನ್ನೊಂದು ಸ್ತ್ರೀಲಿಂಗ। औरत शब्द का अन्य लिंग रूप क्या है? ಅಂದ್ರೆ औरत शब्द जो है जैसे आप जानते हैं वो स्त्रीलिंग है, ठीक है, तो उसका पुल्लिंग रूप क्या होगा? अब हम देखेंगे विकल्प क्या है। हाँ, देख पा रहे आप, ए युवक, बी आदमी, सी महिला, डी मालिक। आप यहाँ पे देख पा रहे हैं ना, औरत का अन्य लिंग यानी पुल्लिंग क्या होगा? जी, आपने बिल्कुल पहचाना। ನಿಮ್ಮೆಲ್ಲರ ಕೆಲವರ ಮುಖಗಳನ್ನು ನೋಡಿದಾಗ ಅನಿಸ್ತು ನನಗೆ ಉತ್ತರ ಗೊತ್ತು ಹೇಳಿದ್ರಿ ನೀವು। ಬಿ ಆದಮಿ, ಆದಮಿ ಅಂದರೆ ಗಂಡಸು, ಔರತ್ ಅಂದರೆ ಹೆಂಗಸು, ಔರತ್ ಕಾ ಆದಮಿ ಅಲ್ವಾ?
ಸೊ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಮಕ್ಕಳೇ. ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಯಾವುದು? ನಿಮ್ನಲಿಖಿತ ಮೇ ಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ. ನೋಡಿ ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾ ಅಂತ ಒಂದು ವ್ಯಾಕರಣಾಂಶ ಇದೆ. ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ ಅಂತ ಕೇಳಲಾಗತ್ತೆ ಅಲ್ವಾ ಮಕ್ಕಳೇ? ಸೊ ಹಾಗಾದರೆ ಇದರಲ್ಲಿ ಏನು ಈ ರೀತಿಯಾಗಿ ಕೇಳ್ಬಿಟ್ಟಿದಾರಲ್ಲ ಸರ್ ಅಂತ ನೇರವಾಗಿ ಆದರೂ ಕೇಳ್ಬೋದು ಸ್ನೇಹಿತರೆ, ಅಥವಾ ಈ ರೀತಿಯಾಗಿ ಕೆಳಕಂಡ ಶಬ್ದಗಳಲ್ಲಿ ಯಾವುದು ಪ್ರಥಮ ಪ್ರೇರಣಾರ್ಥಕ ಅಂತ ಕೇಳ್ತಾರೆ. ಆಯ್ಕೆಗಳನ್ನು ನೋಡೋಣ. ಎ ಜಗನ, ಬಿ ಜಗವಾನ, ಸಿ ಜಾಗೋ, ಡಿ ಕೌನ್ಸಾ ಹೇ ಜಗಾನ ಅಲ್ವಾ? ಜಾಗನ ಅಂದರೆ ಎಚ್ಚೆತ್ತುಕೊಳ್ಳೋದು. ಇದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದಪ್ಪ? ಓಕೆ, ನೋಡೋಣ, ಪ್ರಯತ್ನ ಮಾಡಿ. ಕರೆಕ್ಟ್, ನೀವು ಹೇಳಿದಂತಹ ಉತ್ತರ ಸರಿ, ನಿಮ್ಮ ಆಯ್ಕೆ ಸರಿ ಮಕ್ಕಳೇ. ಡಿ ಅನ್ನೋದಿದೆಯಲ್ಲ ಜಗಾನ, ಜಗಾನ ಅಂದರೆ ಎಬ್ಬಿಸೋದು. ಟೀಕೆ, ಜಾಗನ, ಜಗಾನ, ಜಗವಾನ. ಜಗಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ. ಪರೀಕ್ಷೆಯಲ್ಲಿ ಈ ರೀತಿಯಾದರೂ ಕೇಳ್ತಾರೆ. ಇಲ್ಲದೆ ಹೋದರೆ ಏನು ಕೇಳ್ತಾರೆ ಗೊತ್ತಾ ಮಕ್ಕಳೇ? ಒಂದು ನೇರವಾದ ಪ್ರಶ್ನೆ ಕೇಳ್ತಾರೆ. ಜಾಗನಾ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಕ್ಯಾ ಹೇ ಅಂತ ಕೇಳ್ತಾರೆ. ಆವಾಗ ಆಯ್ಕೆಗಳು ಇದೇ ರೀತಿಯಾಗಿ ಕೊಡಲಾಗುತ್ತೆ, ಅವುಗಳಲ್ಲಿ ಆರಿಸ್ಬೇಕಾಗತ್ತೆ. ಇಲ್ಲಿ ಏನು ಮಾಡಿದ್ದಾರೆ? ಇನ್ನೊಂದು ತೆರನಾಗಿ ಕೇಳಿದ್ದಾರೆ. ಕೆಳಕಂಡವುಗಳಲ್ಲಿ ಪ್ರಥಮ ಪ್ರೇರಣಾರ್ಥಕ ಯಾವುದು ಅಂತ ಅಲ್ವಾ? ಸರಿ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣವಾ? ಸರಿ, ಮುಂದಿನ ಆಯ್ಕೆ ಯಾವುದಪ್ಪ? ಸಹಾನುಭೂತಿ ಶಬ್ದ ಮೇ ಸಂಧಿ ಹೇ. ಸಹಾನುಭೂತಿ ಅಂತಕ್ಕಂತಹ ಶಬ್ದದಲ್ಲಿ ಇರುವ ಸಂಧಿ ಯಾವುದು ಅಂತ ಅಲ್ವಾ? ಸಹಾನುಭೂತಿ ಶಬ್ದ ನೋಡೋಣ. ಹಾಗಾದರೆ ನೋಡೋಣ. ವಿಗ್ರಹ ಮಾಡೋದಕ್ಕಿಂತ ಮುಂಚೆ ಆಯ್ಕೆಗಳನ್ನು ನೋಡೋಣ. ದೀರ್ಘ ಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ ಮತ್ತು ಗುಣಸಂಧಿ, 4 ಆಯ್ಕೆಗಳನ್ನು ಕೊಡಲಾಗಿದೆ. ಹಾಗಾದರೆ ಈಗ ನಾವೇನು ಮಾಡಬೇಕು? ಸಂಧಿ ಪದವನ್ನು ವಿಗ್ರಹ ಮಾಡಿ ಮನಸ್ಸಿನಲ್ಲೇ ಒಂದು ಪ್ರಾಕ್ಟೀಸ್ ಮಾಡಬೇಕೇನಪ್ಪ ಅಂದರೆ ಸಹ ಪ್ಲಸ್ ಅನುಭೂತಿ ಸಹಾನುಭೂತಿ ಆಯಿತು ಅಲ್ವಾ? ಅಗೆ ಅ ಕೂಡಿದಾಗ ಅದೇ ಸ್ವರ ದೀರ್ಘವಾಯಿತು. ಸೊ ಯಾವ ಸಂಧಿ? ಕರೆಕ್ಟ್, ನಿಮ್ಮ ಊಹೆ ಕರೆಕ್ಟ್ ಸ್ನೇಹಿತರೆ, ಇದು ದೀರ್ಘ ಸಂಧಿಯ ಉದಾಹರಣೆ. ನೋಡೋಣ ಹಾಗಿದ್ರೆ ಉತ್ತರವನ್ನು. देखिए ಎ ದೀರ್ಘ ಸಂಧಿ ಕಾ ಉದಾಹರಣೆ ಹೈ. ಯಾವತ್ತೂ ಕೂಡ ಒಂದು ಗಮನಿಸಿ, ಸ್ವರ ಸಂಧಿಯ 5 ಪ್ರಕಾರಗಳೇನಿದಾವಲ್ಲ ಇವುಗಳನ್ನು ನೀವು ಕನ್ನಡದಲ್ಲಿ ಸಂಸ್ಕೃತ ಸಂಧಿಗಳು ಅಂತ ಓದಿರ್ತೀರ ಅಲ್ವಾ? ಅದೇ ಪ್ಯಾಟರ್ನಲ್ಲಿ ಆಲ್ಮೋಸ್ಟ್ 4 ಸಂಧಿಗಳು ಬರುತ್ತೆ. ಸೊ ಈ ರೀತಿಯಲ್ಲಿ ತಾವೇನು ಮಾಡ್ಬೋದು ಮಕ್ಕಳೇ? ಅವುಗಳನ್ನು ಕೂಡ ಆ ರೀತಿಯಾಗಿ ನೆನಪಿಟ್ಕೊಂಡು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ಬೋದು. ಸಾಮಾನ್ಯವಾಗಿ ಮಂಡಳಿಯ ಪರೀಕ್ಷೆಯಲ್ಲಿ ಸ್ವರಸಂಧಿಯ 5 ಪ್ರಕಾರಗಳನ್ನು ನೀವು ಹೆಚ್ಚು ಒತ್ತು ಕೊಡಿ. ಅವುಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಮಕ್ಕಳೇ? ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಓಕೆ, ಒಳ್ಳೆ ಜಾಣ ಮಕ್ಕಳು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪ? ನೋಡಿ ಇಲ್ಲಿ, ಮೋಟರ್ ಉಸ್ಕೆ ಊಪರ್ ಸೆ ನಿಕಲ್ ಗೈ ಅಂತ. ಅದನ್ನು ಓದೋದು ಹೇಗೆ? ಅದೇ ರೀತಿಯಾಗಿ ಓದಬೇಕು. ಮೋಟರ್ ಉಸ್ಕೆ ಊಪರ್ ಸೆ ನಿಕಲ್ ಗೈ ಅಂತಂತ. ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೇ. ಗಾಡಿ ಅವನ ಮೇಲ್ಗಡೆಯಿಂದ ಹೊರಟೋಯ್ತಾ ಅಂತ ಮೇಲ್ಗಡೆ ವಾಕ್ಯ ಇದೆ ಅಲ್ವಾ? ಇಸ್ ವಾಕ್ಯ ಮೇ, ಈ ವಾಕ್ಯದಲ್ಲಿ ಇರತಕ್ಕಂತಹ ಪ್ರಯುಕ್ತ ಉಪಯೋಗಿಸಲಾದ ಯೂಸ್ಡ್ ವಿರಾಮ ಚಿಹ್ನ ಹೇ. ವಿರಾಮ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳೇ. ಆಯ್ಕೆಗಳನ್ನು ನೋಡಿ ಅಲ್ಲಿ. ಎ ಪೂರ್ಣ ವಿರಾಮ್, ಬಿ ಅಲ್ಪ ವಿರಾಮ್, ಸಿ ವಿಸ್ಮಯಾದಿ ಬೋಧಕ್, ಡಿ ಪ್ರಶ್ನವಾಚಕ ಇದೆ. ಈ ಆಯ್ಕೆಗಳು ನೋಡಿ ಅಲ್ಲಿ. ಯಾವುದಾದ್ರೂ ನಾವು ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ ಅಲ್ವಾ? ಭಯ, ಧಾವಂತ, ದಿಗಿಲು, ಆಶ್ಚರ್ಯ, ಸಂತೋಷ, ಈ ರೀತಿ ಒಂದು 7 ಭಾವನೆಗಳನ್ನು, ऐसी भावनाओं को प्रकट करने वाला है ना, स्पष्ट प्रकट करने वाला ऐसा चिन्ह है, वह है विस्मय, आश्चर्य, आदि, एक्सेट्रा एक्सेट्रा, बोधक अल्वा? तो उसका उत्तर होगा सी विस्मयादि बोधक. ನೆನಪಿಟ್ಕೊಳ್ಳಿ ಇದನ್ನ. ಕನ್ನಡದಲ್ಲಿ ಏನಂತಾರೆ ಮಕ್ಕಳೇ? ಭಾವಸೂಚಕ ಅಂತಾರೆ, ಆಶ್ಚರ್ಯ ಸೂಚಕ ಚಿಹ್ನೆ ಅಂತಾರೆ. ನೀವು ಅದನ್ನೇ ಬರೆದಿರ್ತೀರ ಮತ್ತು ಆಪ್ಷನ್ ಹೊಡೆದಾಕ್ಬಿಟ್ಟು. ಕೆಲವು ಅಣ್ಣಂದ್ರಿದ್ದಾರೆ ನಮ್ಮ ಶಾಲೆಯಲ್ಲಿ, ಇದು ತಪ್ಪು, ಇದು ಉತ್ತರನೇ ಸರಿಯಾಗಿಲ್ಲ ಅಂತೇಳಿ ಹೊಡೆದಾಕಿ ಕನ್ನಡದಲ್ಲಿ ಏನು ಹೇಳ್ತಾರೋ ಅಂತ ಅದನ್ನು ಬರೆದು ಬಿಡ್ತಾರೆ. ಸೊ ಅಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದು ಸರಿ ಉತ್ತರ ಇರುತ್ತೆ. ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕು? ಜಾಣತನದಿಂದ ಉತ್ತರ ಕೊಡಬೇಕು ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹಾಗಿದ್ರೆ ಮಕ್ಕಳೇ, दोस्तों ने सांप डैश रोका ಅಲ್ವಾ? ರಿಕ್ತ ಸ್ಥಾನ ಮೇ ಸಹಿ ಕಾರಕ ಹೋಗಾ. ಇಲ್ಲೇನಾಗಿದೆ? ಮೇಲ್ಗಡೆ ಒಂದು ವಾಕ್ಯ ಕೊಟ್ಟಿದ್ದಾರೆ, ಅಲ್ಲೊಂದು ಡ್ಯಾಶ್ ಇದೆ. ಆ ಆಯ್ಕೆಯನ್ನು ಅಲ್ಲಿ ಯಾವ ಕಾರಕ ಚಿಹ್ನೆಯನ್ನು, ಯಾವ ವಿಭಕ್ತಿ ಚಿಹ್ನೆಯನ್ನು ಸೇರಿಸಬೇಕು ಅಂತ ಎಲ್ಲ ಕೇಳ್ತಿದ್ದಾರೆ. ಓಕೆ, ತಡ್ಕೊಳ್ಳಿ, ನಾನು ಮೊದಲು ಆಯ್ಕೆಗಳನ್ನು ತೋರಿಸ್ತೀನಿ, ನೋಡೋಣ. ಆಯ್ಕೆಯಲ್ಲಿದೆ ಎ ಪರ್, ಬಿ ಸೆ, ಸಿ ಕೋ, ಡಿ
ಕೆ ಲಿಯೆ ಅಂತ ಇದೆ. ಯಾವ ಆಯ್ಕೆ ಸೂಕ್ತವಾಗುತ್ತೆ ನೋಡೋಣ, ಹೇಳಿ ನೋಡೋಣ ಮಕ್ಕಳೇ. ವೆರಿ ಗುಡ್. ಸೊ ಉತ್ತರ ಏನಾಗುತ್ತಪ್ಪ ಅಂತಂದರೆ ದೋಸ್ತೋನೆ ಸಾಂಪ್ ಕೋ ರೋಕ. ಕೋ ಯಾಕೆ ಬರಬೇಕು ಗೊತ್ತಾ ಮಕ್ಕಳೇ? को ಅನ್ನೋದು कर्म विभक्तिय चिन्ह. सांप जो है वह प्राणीवाचक है दोस्तों. वह प्राणीवाचक होने के नाते हमेशा उसके साथ को आता है. अप्राणीवाचक शब्द हो तो को नहीं आता. मैंने पानी को पिया ಅಂದ್ರೆ ನಗ್ತಾರೆ, ಹಂಗೆಲ್ಲ ಹೇಳಬಾರ್ದು. ಪಾನಿ ಅಪ್ರಾಣಿವಾಚಕ, ಜೀವ ಇಲ್ಲದೆ ಇರೋದು, ನಾನ್ ಲಿವಿಂಗ್ ಥಿಂಗ್, ಹೌದಿಲ್ಲೋ? मैंने ಸಿನಿಮಾ ಕೋ ದೇಖಾ ಅಂತ ಅನ್ಬಾರ್ದು, ಯಾಕಂದರೆ ಸಿನಿಮಾ ನಾನ್ ಲಿವಿಂಗ್ ಥಿಂಗ್. ಯಾವತ್ತೂ ಕೂಡ ಕೋ ಅನ್ನೋದು ಕರ್ಮ ವಿಭಕ್ತಿಯ ಚಿಹ್ನೆಯನ್ನು ಪ್ರಾಣಿವಾಚಕ ಲಿವಿಂಗ್ ಥಿಂಗ್ಸ್ಗಳ ಜೊತೆ ಮಾತ್ರ ಬಳಸಬೇಕು ಮಕ್ಕಳೇ. ಹಾಗಾಗಿ ಎಲ್ಲಿ ಕಂಡಲಲ್ಲಿ ಬಳಸಿದ್ರೆ ನಗ್ತಾರೆ. ಓಕೆ, ದೋಸ್ತೋನೇ ಸಾಂಪ್ಕೋ ರೋಕ, ತಡೆದರು ಅಂತಂದಂತ. ಓಕೆ, ಹಾಗಾದರೆ ಇಲ್ಲಿಯ ತನಕ ಸುಮಾರು 8 ಪ್ರಶ್ನೆಗಳು, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ತಾವೆಲ್ಲ ನೋಡಿದ್ರಿ ಮಕ್ಕಳೇ. ಹಾಗಾದರೆ ಮುಂದಿನ ಮೇನ್ ನೋಡೋಣ ಮಕ್ಕಳೇ ಏನಿರುತ್ತೆ ಅಂತ. ಸರಿ, ಹಾಗಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ದೊಡ್ಡ ಪ್ರಶ್ನೆ ಬಂತು. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಕನ್ನಡದಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಇದೇ ಥರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತೀರಾ. ಇಂಗ್ಲೀಷಲ್ಲಿ ಎನಾಲಜಿ ಅಂತಾರೆ, ಹಿಂದಿಯಲ್ಲಿ ನಾವು ಅನುರೂಪತಾ ಕಾ ಪ್ರಶ್ನ ಅಥವಾ ಸಾದೃಶ್ಯ ಪ್ರಶ್ನ ಅಂತ ಕರಿತೀವಿ. ಸೊ ಮೊದಲ 2 ಪದಗಳಿಗೆ ಏನು ಸಂಬಂಧ ಇದೆ ಅನ್ನೋದನ್ನು ನೋಡ್ಕೋಬೇಕು. ಅದೇ ರೀತಿಯಾಗಿ 3ನೇ ಪದಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ತಾವು ಬರಿಬೇಕಾಗತ್ತೆ. ಸೊ ಹಾಗಾದರೆ ಮೊದಲನೇ 2 ಪದಗಳೇನು? ನೌಕಾಯೆ ಬನಾನೆ ವಾಲೆ. ಕೌನ್ ನೌಕಾಯೆ ಬನಾನೆ ವಾಲೆ ಕೌನ್ ಥೇ? ಜಲಾಲುದ್ದೀನ್. ಯಾವ ಪಾಠ ಇದು? ಕರೆಕ್ಟ್, ಮೇರಾ ಬಚ್ಪನ್ ಪಾಠದ್ದು. ನೌಕಾಯೆ ಬನಾನೆ ವಾಲೆ ಜಲಾಲುದ್ದೀನ್ ಅಖಬಾರೋಂ ಕೆ ವಿತರಣ ಕರ್ನೆ ವಾಲೆ. ನ್ಯೂಸ್ ಪೇಪರನ್ನು ವಿತರಣೆ ಮಾಡ್ತಾ ಇದ್ದವ್ರು ಯಾರು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. हाँ, ನಿಮ್ಮ ಆಯ್ಕೆ ಕರೆಕ್ಟ್ ಸ್ನೇಹಿತರೆ. ಅಖಬಾರೋं के वितरण करने वाले थे ಶಂಸುದ್ದೀನ್. ಏನು ಸರ್ ಇದು ಅಬ್ದುಲ್ ಕಲಾಂ ಅಂತ ಬೇರೆ ಕೊಟ್ಬಿಟ್ಟಿದ್ದೀರಾ ಅಂತಂದರೆ, ಅಬ್ದುಲ್ ಕಲಾಮು ಕೂಡ ನ್ಯೂಸ್ ಪೇಪರ್ ಹಂಚ್ತಾ ಇದ್ರು. ಅವರು ದೊಡ್ಡಪ್ಪನ ಮಗನ ಜೊತೆಗೆ ಅವ್ರ ಅಣ್ಣನ ಜೊತೆಗೆ ಸೇರಿಕೊಂಡು ಅಲ್ವಾ. ಕೆಲವು ವಿದ್ಯಾರ್ಥಿಗಳು ಇದನ್ನು ಬರಿಬೋದು, ನಾನು ಇದನ್ನು ಬರಿತೀನಿ ಸರ್, ಮಾರ್ಕ್ಸ್ ಕೊಡದೆ ಹೋದ್ರೆ ಅಷ್ಟೇ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತಾನೆ ಯಾರಾದರೂ ಒಬ್ಬನು ಅಲ್ವಾ. ಹಾಗಾಗಿ ಪತ್ರಿಕೆಗಳನ್ನು ವಿತರಣೆ ಮಾಡಿದಂಥದವರು. ಸೊ ಇವೆರಡರಲ್ಲಿ ಒಂದು ಆಯ್ಕೆಯನ್ನು ತಾವು ಬರಿಬೋದು. ಈ ರೀತಿಯಾಗಿ ಕೇಳ್ತಾರೆ. ನೌಕಾಯಿ ಬನಾನೆ ವಾಲೆ ಕೌನ್ ಥೇ? ಜಲಾಲುದ್ದೀನ್ ಥೇ. ಅಖಬಾರೋಂ ಕೆ ವಿತರಣ ಕರ್ನೆ ವಾಲೆ ಕೌನ್ ಥೇ? ಶಂಸುದ್ದೀನ್ ಥೇ ಅಥವಾ ಕಲಾಂ, ಅಬ್ದುಲ್ ಕಲಾಂ ಥೇ ಅಂತಂತ. ಓಕೆ ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡೋಣ. ಹಾಗಿದ್ರೆ ಮುಂದಿನ ಪ್ರಶ್ನೆ ಏನಪ್ಪ? ಮಕಾನ್ ಕಿ ಛತ್ ಮಚಲಿ ಕಿ ಪೀಠ್ ಜೈಸಿ. ಮಕಾನ್ ಕೆ ಸ್ತಂಭ ಅಂತ ಕೇಳಿದ್ದಾರೆ. ಅಯ್ಯೋ, ಇದು ಯಾವುದು ಹೊಸ ಪ್ರಶ್ನೆ ಬಂತು, ನಾವು ನೋಡಿಲ್ವಲ್ಲ ಸಂವೇದದ ಪಾಠದಲ್ಲಿ ಅಂತ ಅನ್ನೋದಾದರೆ ನಾನು ಒಂದು ಸೂಚನೆ ಹೇಳೋದನ್ನು ಮರ್ತೆ ಸ್ನೇಹಿತರೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪತ್ರಿಕೆ ಮಂಡಳಿಯ ಪತ್ರಿಕೆ, SSLC ಬೋರ್ಡ್ನಿಂದ ಕೊಡಲಾದಂಥ ನೀಡಲಾದಂಥ ಪತ್ರಿಕೆ. ಆದರೆ ಇಲ್ಲಿ ಏನಾಗಿದೆ ಗೊತ್ತಾ ಮಕ್ಕಳೇ, ಇಲ್ಲಿ ನೀವಷ್ಟೇ ಅಲ್ಲ, ರಿಪೀಟರ್ಸ್ ಕೆಲವೊಬ್ಬರಿದ್ದಾರೆ, ಕೆಲವರು ಖಾಸಗಿ ಅಭ್ಯರ್ಥಿಗಳು ನೇರವಾಗಿ ಮನೆಯಿಂದಲೇ ಪರೀಕ್ಷೆ ಕಟ್ಟಿ ಮನೆಯಲ್ಲೇ ಓದ್ಕೊಂಡು ಬರೀತಾರೆ. ಪಾಪ ಅವರಿಗೆ ಎಲ್ಲ ಪಠ್ಯಪುಸ್ತಕದ ಎಲ್ಲ ಪಾಠಗಳ ಮೇಲೂ ಪ್ರಶ್ನೆಗಳಿರುತ್ತೆ. ಸೊ ಹಾಗಾಗಿ ಅನುಕೂಲ ಆಗಲಿ ಅಂತಂತ ಏನು ಮಾಡಿದ್ದೀನಿ ಮಕ್ಕಳೇ, ಈ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ. ಇದು ಒಂದು ರೀತಿಯಲ್ಲಿ ಅವರಿಗೂ ಸಹಾಯ ಆಗುತ್ತೆ. ದುನಿಯಾ ಮೇ ಪೆಹಲಾ ಮಕಾನ್ ಅನ್ನುವಂಥ ಒಂದು ಪಾಠ ಇದೆ. ಮಕಾನ್ ಕಿ ಛತ್ ಮಚ್ಲಿ ಕಿ ಪೀಠ್ ಜೈಸಿ ಥಿ. ಆ ಮನೆಯ ಮಾಡಿ ಅಥವಾ ಮನೆಯ ರೂಫು ಮೀನಿನ ಬೆನ್ನಿನ ಹಾಗೆ ಇತ್ತು. ಮಕಾನಕ್ಕೆ ಸ್ತಂಭ ಕ್ಯಾಸೆ ಥೇ. ಮನೆಯ ಕಂಬಗಳನ್ನು ಹೇಗಿದ್ವು ಅಂತ ಕೇಳಿದ್ರೆ ಉತ್ತರ ಏನಾಗ್ಬೋದು ಮಕ್ಕಳೇ? ಹಾಥಿ ಕೆ ಪೈರ್ ಜೈಸೆ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಹಾಥಿ ಕೆ ಪೈರ್ ಜೈಸೆ ಉಸ್ಕೆ ಖಂಬ ಥೇ, ಮಕಾನ್ ಕೆ ಖಂಬ ಸ್ತಂಭ. ओके ठीक है, आगे बढ़ते हैं. अगला प्रश्न है दोस्तों, गोमटेश्वर की प्रतिमा ಶ್ರವಣ ಬೆಳಗೋಳ್. ಏನು ಸಂಬಂಧ 2 ಪದಗಳಿಗೆ? ಹಾಂ ಸರ್, ಗೊಮ್ಮಟೇಶ್ವರನ ಪ್ರತಿಮೆ ಶ್ರವಣ ಬೆಳಗೋಳದಲ್ಲಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ? ಗೋಲ್ ಗುಂಬಜ್ ಯಾವ ಊರಲ್ಲಿದೆ ಅಂತ ಹೇಳಬೇಕು. ಕರೆಕ್ಟ್ ಮಕ್ಕಳೇ, ನಿಮ್ಮ ಆಯ್ಕೆ ಗೋಲ್ ಗುಂಬಜ್ ಇರೋದಲ್ಲಿ ವಿಜಯಪುರದಲ್ಲಿ. ಸರ್ ಬಿಜಾಪುರ ಕೂಡ ಅಂತಾರೆ, ಬರಿಬೋದು. ಸೊ ವಿಜಯಪುರ ಮೇ ಗೋಲ್ ಗುಂಬಜ್ ಹೈ. ಈ ಒಂದು ಪ್ರಶ್ನೆ ಯಾವ ಪಾಠದಿಂದ ಆಯ್ಕೆ ಮಾಡ್ಕೊಳ್ಳಾಗಿದೆ ಹೇಳಿ ನೋಡೋಣ. ಕರೆಕ್ಟ್, ಕರ್ನಾಟಕ ಸಂಪದಾ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಮಕ್ಕಳೇ. ನೆಕ್ಸ್ಟ್ ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೃಷ್ಣ ಕೋ ಚಿಢಾನೆ ವಾಲಾ ಬಲರಾಮ್. ಕೃಷ್ಣನನ್ನು ರೇಗಿಸೋರು ಯಾರು? ಬಲರಾಮ. ಚುಟ್ಕಿ ದೇಕರ್ ಹಸ್ನೆ ವಾಲೆ. ಯಾವಾಗಲೂ ಚುಟ್ಕೆ ಹೊಡೆದು ಕೃಷ್ಣನನ್ನು ಗೇಲಿ ಮಾಡ್ತಾ ಇದ್ದವರು ಯಾರು?
ಕರೆಕ್ಟ್ ಮಕ್ಕಳೇ ನೀವು ಹೇಳಿದ್ದು. ಕೃಷ್ಣನ ಗೇಲಿ ಮಾಡ್ತಾ ಇದ್ದವರು ಗ್ವಾಲ ಬಾಲಕ್, ಆ ಗೊಲ್ಲರ ಹುಡುಗರು. ಗ್ವಾಲ ಮಿತ್ರ ಅಂತ ಬರಿಬೋದು, ಗ್ವಾಲ್ ಬಾಲಕ್ ಅಂತಾದರೂ ಬರಿಬೋದು. ಸೊ ಅವರು ಕೃಷ್ಣನನ್ನು ರೇಗಿಸೋರು ಚಿಟಿಕೆ ಹೊಡೆದು. ಸರಿ ಮಕ್ಕಳೇ, ಹಾಗಿದ್ರೆ ಇಲ್ಲಿಯ ತನಕ ನಾವು 4 ಅನುರೂಪತಾಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡಿದ್ವಿ. ಸ್ಲೋಲಿ ಇವಾಗ ಕ್ವಶನ್ ಪೇಪರ್ ನಿಧಾನವಾಗಿ ಡಿಸ್ಕ್ರಿಪ್ಟಿವ್ ಹಂತದ ಕಡೆಗೆ ಹೋಗ್ತಾ ಇದೆ. यहाँ पर हम देख पा रहे हैं कि निम्नलिखित प्रश्नों के उत्तर एक एक पूर्ण वाक्य में लिखिए. ಒಂದೊಂದು ಪೂರ್ಣ ವಾಕ್ಯದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಒಂದೇ ಶಬ್ದದಲ್ಲಿ ಬರೆದ್ಬಿಡ್ತಾರೆ. ಇಲ್ಲ, ಅಲ್ಲಿ ಹೇಗೆ ಕೇಳಲಾಗಿದೆಯೋ ಆ ರೀತಿ ಬರೀಬೇಕು. निम्नलिखित प्रश्नों के उत्तर एक एक पूर्ण वाक्य में आपको लिखना होगा. ठीक है दोस्तों, तो चलिए देखते हैं प्रश्न क्या है. कवि भारत माता से क्या प्रार्थನಾ करता है. ನಾನು ನಿಮ್ಗೆ ಹೇಳಿದ್ದೀನಿ, ಯಾವ ಪ್ರಶ್ನೆಗಳನ್ನು ನೀವು ಹೆಚ್ಚಾಗಿ ಓದ್ಕೋಬೇಕು ಅಂದರೆ ಕ್ಯಾ, ಕ್ಯೂं, कैसे, क्या कारण था, ವಿವರಣ ದೀಜಿಯೇ, ವರ್ಣನ್ ಕೀಜಿಯೇ, ಇಂಥ ಪ್ರಶ್ನೆಗಳ ಸಂಖ್ಯೆ ಬಹಳ ಮಕ್ಕಳೇ. ಹಾಗಾಗಿ ಅಂಥ ಪ್ರಶ್ನೆಗಳನ್ನು ನೀವು ಹೆಚ್ಚು ಓದಬೇಕು. ಕವಿ ಕಿಸೆ ಪ್ರಾರ್ಥನಾ ಕರ್ತಾ ಅಂತ ಕೇಳಿಲ್ಲ ಇಲ್ಲಿ ಪಠ್ಯದಲ್ಲಿ, ಇದು ಪುಸ್ತಕದಲ್ಲಿ ಪ್ರಶ್ನೆ ಇದೆ. ಆದರೆ ಆ ಪ್ರಶ್ನೆಯನ್ನು ಹೇಗೆ ತಿರುಗಿಸಿದ್ದಾನೆ ಇಲ್ಲಿ ಪ್ರಾಶ್ನಿಕ್. यहाँ पे आप देख पा रहे हैं ಕವಿ ಭಾರತ್ ಮಾತಾ ಸೆ ಕ್ಯಾ ಪ್ರಾರ್ಥನಾ ಕರ್ತಾ ಹೈ. ಆ ಕವಿತೆಯ ಕೊನೆಯ ಸಾಲಿನಲ್ಲಿ, ಮಾತೃಭೂಮಿ ಕವಿತೆಯ ಕೊನೆಯ ಸಾಲಿನಲ್ಲಿ ಇದೆ ಮಕ್ಕಳೇ, ಕವಿ ಭಾರತ ಮಾತಾ ಸೆ ಜಗ ಕಾ ರೂಪ ಬದಲ್ನೆ ಕೆ ಲಿಯೆ ಕವಿ ಭಾರತ ಮಾತಾ ಸೆ ಪ್ರಾರ್ಥನಾ ಕರ್ತಾ ಹೈ. ತಾಯಿ, ನಿನ್ನ ಹತ್ರ ಜ್ಞಾನ ಇದೆ ಅಲ್ವಾ, ನಿನ್ನ ಹತ್ರ ಅಪಾರವಾದ ಜ್ಞಾನ ಇದೆ, ನೀನು ಯಾವತ್ತೂ ಸತ್ಯ ಧರ್ಮದ ಮಾರ್ಗದಲ್ಲಿ ನಡೀತೀಯಾ, ಬಾ ಜಗತ್ತಿನ ರೂಪವನ್ನು ಬದಲಾಯಿಸುವಂಥ ಕವಿ ಭಾರತ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಮಕ್ಕಳೇ. ನೋಡ್ಕೊಳ್ಬೇಕಿದನ್ನು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಆಗಿದ್ದರೆ ಮುಂದಿನ ಪ್ರಶ್ನೆ ಏನಪ್ಪ, ಕವಿ ಕೆ ಅನುಸಾರ ಆಜ್ ಕಿ ದುನಿಯಾ ಕ್ಯಾಸಿ ಹೈ. ಈ ಪ್ರಶ್ನೆ ಯಾವ ಕವಿತೆ ಇದಿದೋ, ಅಭಿನವ ಮನುಷ್ಯ. ನೆನಪಿದೆಯಾ? ನಾನೇ ಮಾಡಿದ್ದೆ ಆ ಪದ್ಯನ, ಸಂವೇದದಲ್ಲಿ ಬಂದಿತ್ತು, ಪಾಠ ಕೇಳಿಸ್ಕೊಂಡಿದ್ದೀರ ನೀವು. ಒಂದು ಸುಂದರವಾದ ಕತೆ ಕೂಡ ಹೇಳಿದ್ದೆ ಅದರಲ್ಲಿ. ಕವಿ ಕೆ ಅನುಸಾರ ಆಜ್ ಕಿ ದುನಿಯಾ ಕ್ಯಾಸಿ ಹೈ. ಅಭಿನವ ಮನುಷ್ಯ ಪೋಯಮ್ನಿದು ರಾಮಧಾರಿ ಸಿಂಹ ದಿನಕರ್ ಬರೆದಿರ್ತಕ್ಕಂಥದ್ದು. ಇಂದಿನ ಜಗತ್ತು ಹೇಗಿದೆ ಅಂತಂತ. ಎಸ್, ಅವನು ತುಂಬ ಚೆನ್ನಾಗಿ ಹೇಳ್ಬಿಟ್ಟ. ವಿಚಿತ್ರ ಔರ್ ನವೀನ್. ನಾನು ಮೊದಲೇ ಹೇಳಿದ್ದೀನಿ, ಒಂದು ಶಬ್ದದಲ್ಲಿ ಬರೆಯೋದಲ್ಲ, ಒಂದು ಪೂರ್ಣ ವಾಕ್ಯದಲ್ಲಿ ಬರೀಬೇಕು. ಸೊ ಉತ್ತರ ಏನಪ್ಪ ಹಾಗಾದರೆ, ಕವಿ ಕೆ ಅನುಸಾರ ಆಜ್ ಕಿ ದುನಿಯಾ ವಿಚಿತ್ರ ಔರ್ ನವೀನ್ ಹೈ. ಶಾಬಾಷ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿ, ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು, दोनों दोस्त किन किन जानवरों से मिले. ಒನ್ಸ್ ಅಗೇನ್ ಇದು ದುನಿಯಾ ಮೇ ಪಹಲಾ ಮಕಾನ್ ಅನ್ನುವಂಥ ಪಾಠದ್ದು. ಇಬ್ಬರೂ ಸ್ನೇಹಿತರು ಯಾವ ಪ್ರಾಣಿಗಳನ್ನು ಭೇಟಿಯಾದರು. ದೋನೋ ದೋಸ್ತ್ ಹಾಥಿ, ಭೈಂಸ್, ಸಾಂಪ್ और ಮछಲಿ ಸೇ ಮಿಲೆ ಅಲ್ವಾ. ಇದರಲ್ಲಿ 2 ಪ್ರಾಣಿಗಳ ಹೆಸರು ಬರೆದರೂ ಕೂಡ ನಿಮಗೆ 1 ಅಂಕ ಸಿಗುತ್ತೆ. ಹಾಗಾದರೆ ಮಕ್ಕಳೇ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. बचेंद्री पॉल सिलाई का काम क्यों करने लगे. ನೋಡಿ, ನಾನು ಹೇಳಿದ್ದೀನಿ ಕ್ಯೂ, ಕ್ಯಾಸೆ ಇಂಥ ಪ್ರಶ್ನೆಗಳು. ಸಿಲಾಯಿ ಕಾ ಕಾಮ್ ಅಂದರೆ ಅವಳು ಟೇಲರಿಂಗ್ ಕೆಲಸ ಪಾಪ ಯಾಕೆ ಮಾಡಿದ್ಲು ಅಂತಂತ. ಸೊ ಅದಕ್ಕೆ ಉತ್ತರ ನಿಮಗೆ ಗೊತ್ತು ಮಕ್ಕಳೇ, ತುಂಬ ಇಂಪಾರ್ಟೆಂಟ್ ಅದು ಅಲ್ವಾ. ಪಢಾಯಿ ಕಾ ಖರ್ಚ್ ಜುಟಾನೆ ಕೆ ಲಿಯೆ. ತನ್ನ ಶಿಕ್ಷಣದ ಖರ್ಚನ್ನು ಆಕೆ ನಿಭಾಯಿಸೋದಕ್ಕೋಸ್ಕರ ಬಚೇಂದ್ರಿ ಪಾಲ್ನೆ ಸಿಲಾಯಿ ಕಾ ಕಾಮ್ ಕಿಯಾ. ಟೈಲರಿಂಗ್ ಕೆಲಸವನ್ನು ಆಕೆ ಏನು ಮಾಡಿದ್ಲು, ತನ್ನ ಶಿಕ್ಷಣದ ಸಲುವಾಗಿ ಆಕೆ ಮಾಡಿದ್ಲು. ಇನ್ನು ಮೇಲೆ ತಾವು ಗಮನಿಸ್ತಾ ಇದ್ದೀರಾ, ಇಲ್ಲಿ 2 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. तो 2 अंक के कुल मिला के 8 प्रश्न हैं यहाँ पे. इन 8 प्रश्नों के अंतर्गत हम अभी देखेंगे पहला प्रश्न कौन सा है. कवि भारत माता को अमरों की जननी क्यों कहते हैं. ನೋಡಿ ಇಲ್ಲಿ, ಕವಿ ಭಾರತ ಮಾತೆಯನ್ನ ಅಮರೋಂ ಕಿ ಜನನಿ ಅಂತ ಯಾಕೆ ಕರೀತಾರೆ ಅಲ್ವಾ. ಈ ಪ್ರಶ್ನೆ ಅರ್ಥ ಮಾಡ್ಕೋಬೇಕು, ಬರಿಬೇಕು. ಪದ್ಯದ ಮೊದಲ ಸಾಲಗಳಲ್ಲಿ ಉತ್ತರ ಇದೆ ಸ್ನೇಹಿತರೆ ಅಲ್ವಾ. तो इसका जवाब होगा दोस्तों, भारत की इस भूमि में, भारत की इस धरती में, इस मिट्टी में गांधी, बुद्ध, राम जैसे अमर व्यक्तियों का जन्म हुआ है. ಭಾರತದ ಈ ಮಣ್ಣಿನಲ್ಲಿ, ಈ ಭೂಮಿಯಲ್ಲಿ ಅಲ್ವಾ. ಸೊ ಗಾಂಧಿ, ಬುದ್ಧ, ರಾಮನಂತಹ ಮಹಾಪುರುಷರು ಜನ್ಮ ಎತ್ತಿದ್ದಾರೆ. ಕವಿ ಆದ್ದರಿಂದ ಭಾರತ ಮಾತೆಯನ್ನು ಭಾರತ ಮಾ ತುಮ್ ಅಮರೋं की जननी हो कहकर कवि भारत माता की वंदना करता है, अर्चना करता है. ठीक है दोस्तों, चलिए आगे बढ़ते हैं. अगला प्रश्न है दोस्तों, प्रेमचंद जी का जी क्यों ललचाया. आहा, प्रश्न ಕೇಳಿದ ತಕ್ಷಣ ಗೊತ್ತಾಯಿತು ಸಾರ್ ಇದು कश्मीरी से पाठ ಅಂತ ಅಲ್ವಾ. तो प्रश्न देखते ही आपने पहचाना ये कश्मीरी से पाठ से दोस्तों. प्रेमचंद जी का जी क्यों ललचाया. जी अंदर नालिगे, क्यों ललचाया है ना.
तो प्रेमचंद जी का जी क्यों ललचा, इसका कारण यहां पर है, एक दुकान पर ಒಂದು ಅಂಗಡಿಯಲ್ಲಿ बहुत अच्छे ತುಂಬಾ ಚೆನ್ನಾಗಿರೋ ರಂಗದಾರ್ ಬಣ್ಣ ಬಣ್ಣದ ಗುಲಾಬಿ ಸೇಬ್ ಪಿಂಕ್ ಆಪಲ್ಗಳು ಸಜೆ ಹುವೆ ನಜರ್ ಆಯೆ, ಕಣ್ಣಿಗೆ ಬಿದ್ವು. ಒಂದು ಅಂಗಡಿಯಲ್ಲಿ ಅಷ್ಟು ಸುಂದರವಾದಂಥ ಹಣ್ಣುಗಳು, ಕಲರ್ ಬಣ್ಣ ಬಣ್ಣದ ಹಣ್ಣುಗಳು ಕಂಡ ತಕ್ಷಣ ಉನೇ ದೇಖ ಕರ್ ಪ್ರೇಮಚಂದ್ ಕಾ ಜಿ ಲಲಚಾಯ. ಕರೆಕ್ಟಾ ಮಕ್ಕಳೇ? ಸರಿ, ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಪ್ಪ, ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯೋं के बारे में बताते थे ಅಲ್ವಾ? ಇದು ಯಾವ ಪಾಠ? ಮೇರಾ ಬಚ್ಪನ್ ಪಾಠ. ಬಹುಶಃ ನಾನೇ ಮಾಡಿದ್ದೀನಿ ತಾನೇ, ಗಮನಿಸಿರಬೇಕು, ಖಂಡಿತ ಗಮನಿಸಿರ್ತೀರ ನನ್ನನ್ನು. ಈ ಪಾಠ ಮೇರಾ ಬಚ್ಪನ್ ನಾನು ಮಾಡಿದ್ದೆ. ಜಲಾಲುದ್ದೀನ್ ಯಾರು? ಅಬ್ದುಲ್ ಕಲಾಂ ಅವರ ಭಾವ. ಕಿನ್ ಕಿನ್ ವಿಷಯೋं के बारे में बताते रहते थे. ಸಾರ್ ಇದು ಅಭ್ಯಾಸದಲ್ಲಿ ಇಲ್ವಲ್ಲ ಸಾರ್, ಪಾಠದ ಒಳಗಡೆಯಿಂದೆಲ್ಲ ಕೇಳ್ತಾರ ಅಂತ. ಹಾಗೆ ಕೆಲವು ಪ್ರಶ್ನೆಗಳು ಬರುತ್ತೆ ಮಕ್ಕಳೇ. ಸೊ ನೀವು ಓದ್ಕೋಬೇಕಾಗತ್ತೆ. ಹಾಗಾಗಿ ಯಾರು ಪಠ್ಯಪುಸ್ತಕವನ್ನು ಚೆನ್ನಾಗಿ ಓದ್ತಾರೋ ಅವ್ರು ಚೆನ್ನಾಗಿ ಉತ್ತರ ಕೊಡ್ತಾರೆ. ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯೋं के बारे में बताते रहते थे. ನೋಡಿ ಮಕ್ಕಳೇ, ಶಿಕ್ಷಿತ ವ್ಯಕ್ತಿಯೋ, ಪೇಜ್ ನಂಬರ್ 34, 3ನೇ ಪ್ಯಾರಾಗ್ರಾಫ್ 4ನೇ ಲೈನಲ್ಲಿದೆ ನೋಡಿ ಉತ್ತರ. ಸೊ ಅಲ್ಲಿದೆ, ಶಿಕ್ಷಿತ ವ್ಯಕ್ತಿಯೋ, ಎಜುಕೇಟೆಡ್ ಪೀಪಲ್, ವೈಜ್ಞಾನಿಕ್ ಖೋಜೋ ಅಂದರೆ ವಿಜ್ಞಾನದ ಹೊಸ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯ ಆ ಕಾಲದ ಲೇಟೆಸ್ಟ್ ಸಾಹಿತ್ಯದ ಬಗ್ಗೆ, ಚಿಕಿತ್ಸಾ ವಿಜ್ಞಾನ ಕಿ ಉಪಲಬ್ಧಿಯೋं के बारे में ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಏನೇನು ದೊಡ್ಡ ದೊಡ್ಡ ಸಾಧನೆಗಳಾಗಿದ್ದಾವೆ ಅವುಗಳ ಬಗ್ಗೆ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಕೋ ಬತಾತೆ ರಹತೆ ಥೆ. ಜಲಾಲುದ್ದೀನ್ ಅಬ್ದುಲ್ ಕಲಾಂಗೆ ಯಾವಾಗಲೂ ಹೇಳ್ತಾ ಇದ್ರು. ತುಂಬ ಮಹತ್ವಪೂರ್ಣವಾದ ವಿಚಾರ. ಇದನ್ನು ತಾವು ನೋಟ್ ಮಾಡಿ ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಬೇಕಾದರೆ ಇನ್ನೊಮ್ಮೆ ಯೂಟ್ಯೂಬಲ್ಲಿ ಗಮನಿಸಿ ಮಕ್ಕಳೇ ಉತ್ತರನ. ಓಕೆ, ಸರಿ, ಹಾಗಾದರೆ ನಾವು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. परसाई जी को सम्मेलन में क्यों बुलाया गया था ಅಲ್ವಾ? ಮಮತಾ ಮೇಡಮ್ ತುಂಬ ಚೆನ್ನಾಗಿ ಪಾಠ ಮಾಡಿದ್ರು ಇದನ್ನು. ईमानदारों के सम्मेलन में ಅಂತಕ್ಕಂಥ ಪಾಠ ಅಲ್ವಾ? तो सम्मेलन में उनको परसाई जी को क्यों बुलाया गया था? ಅವ್ರನ್ನ ಯಾಕೆ ಕರೆದಿದ್ರು? ಅಯ್ಯೋ ಸರ್ ತುಂಬ ಸುಲಭ ನಮಗೆ ಅಂತ. ಸರಿ, ಹಾಗಾದ್ರೆ ಉತ್ತರ ನೋಡೋಣ. परसाई जी देश के प्रसिद्ध ईमानदार थे. ಅವರು ದೇಶದ ಒಬ್ಬ ಪ್ರಸಿದ್ಧ ಪ್ರಾಮಾಣಿಕರಾಗಿದ್ದರು. उन्हें कार्यक्रम का उद्घाटन करने बुलाया गया था. ಕಾರ್ಯಕ್ರಮವನ್ನು ನೀವು ಉದ್ಘಾಟನೆ ಮಾಡಿ ಅಂತ ಕರೆದಿದ್ರು. उनके आगमन से ईमानदारों तथा उदीयमान ईमानदारों को बड़ी प्रेरणा मिलती. ಹಾಗಿದ್ರೆ ಮುಂದಿನ ಪ್ರಶ್ನೆ ಕಡೆ ಹೋಗೋಣವಾ? एवरेस्ट की चोटी पर पहुंचने के बाद बिचेंद्री ने क्या किया? ಒಳ್ಳೆ ಪ್ರಶ್ನೆ ಇದು, 2 ಅಂಕದ ಪ್ರಶ್ನೆ ಮಕ್ಕಳೇ. ಎವರೆಸ್ಟ್ನ ಪೀಕನ್ನು ಆಕೆ ರೀಚ್ ಮಾಡ್ತಾಳೆ ಬಿಚೇಂದ್ರಿ ಪಾಲ್. ಅಲ್ಲಿ ಹೋದ ನಂತರ ಆಕೆ ಏನು ಮಾಡ್ತಾಳೆ ಅನ್ನೋದನ್ನು, ಸರ್ ಇದು ತುಂಬ ಬರೀಬೇಕಾಗತ್ತೆ ಅಂತೀರಾ ನೀವು. ಎಷ್ಟು ಅಂಕಗಳಿಗೆ ಕೇಳಲಾಗಿದೆ ಮಕ್ಕಳೇ? 2 ಅಂಕಕ್ಕೆ ಕೇಳಿದ್ದಾರೆ. 2ರಿಂದ 3 ವಾಕ್ಯ, ಅಬ್ಬಬ್ಬ ಅಂದರೆ 4 ವಾಕ್ಯ. ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ಬರೆದು ಬಿಡ್ತಾರೆ. ನಮ್ಮ ಹುಡುಗರು ಸರ್ ನಮ್ಮ ಬರೋದೇ ಎಷ್ಟು ಅಂತೇಳಿ 2-3 ವಾಕ್ಯದಲ್ಲಿ ಬರೀತಾರೆ. ನಾನು ಕೆಲವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಹಾಗಾದರೆ ಇಲ್ಲಿ ನೋಡೋಣ, ಉತ್ತರ ನೋಡೋಣ. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚ್ ಕರ್ ಬಿಚೇಂದ್ರಿನೇ ಸಾಗರ ಮಾಥೆ ಕಾ ಚುಂಬನ ಕಿಯಾ ಅಲ್ವಾ? ಸಾಗರ ಮಾಥ ಅಂತ ಕರೀತಾರೆ ಮೌಂಟ್ ಎವರೆಸ್ಟನ್ನು ಅಲ್ಲಿಯ ಜನ. ಸೊ ಉನ್ಹೋನೆ ಕ್ಯಾ ಕಿಯಾ, ಫಸ್ಟು ಆಕೆ ಮಂಡಿ ಊರಿ ನೆಲಕ್ಕೆ ಏನು ಮಾಡ್ತಾಳೆ? ಮುತ್ತಿಡ್ತಾಳೆ, ಒಂದು ಗೌರವ ಸಲ್ಲಿಸ್ತಾಳೆ. ಓಕೆ, ಎವರೆಸ್ಟ್ ಕಿ ಚೋಟಿ ಅಂದರೆ ಪರ್ವತದ ತುದಿ. ಚೋಟಿ ಪರ್ ಪಹುಂಚ್ ಕರ್ ಉನ್ಹೋನೆ ಕ್ಯಾ ಕಿಯಾ, ಸಾಗರ ಮಾಥೆ ಕಾ ಚುಂಬನ್ ಕಿಯಾ, ಹನುಮಾನ್ ಚಾಲಿಸಾ ಗೊತ್ತು ನಿಮಗೆ ಮಕ್ಕಳೇ, ಅವ್ರ ದುರ್ಗಾ ಮಾತಾ ಕಿ ಪೂಜಾ ಕಿ. ಆಕೆ ತನ್ನ ಬ್ಯಾಗ್ ಒಳಗಡೆ ಫೋಟೋ ತಂದಿರ್ತಾಳೆ, ಅದನ್ನ 2ನ್ನೂ ತೆಗೆದು ಹನುಮಾನ್ ಚಾಲಿಸಾ ಇಟ್ಬಿಟ್ಟು ಒಂದು ಸಣ್ಣ ಪೂಜೆ ಮಾಡ್ತಾಳೆ. ಅಂಗ್ ದೋರ್ಜಿ ಕೆ ಸಾಮ್ನೆ ಆದರ ಭಾವ್ ಸೆ ಝುಕೆ. ಆಕೆ ಜೊತೆಗೆ ಒಬ್ಬ ಜೊತೆಗಾರ ಬಂದಿದ್ದ, ಆತನು ಕೂಡ ಒಬ್ಬ ಮೌಂಟೇನಿಯರ್, ಪರ್ವತಾರೋಹಿ. ಆತನೂ ಕೂಡ ಮೌಂಟ್ ಎವರೆಸ್ಟ್ ಹತ್ತತಕ್ಕಂಥ ಸಾಧನೆ ಮಾಡ್ತಾನೆ. ಆ ಅಂಗ್ ದೋರ್ಜಿ ಸೀನಿಯರ್ ಅಲ್ವಾ, ಸೀನಿಯರ್ ಹೇಳ್ಕೊಟ್ಟಿದ್ದು, ಮಾರ್ಗದರ್ಶನ ಮಾಡಿದ್ದು. ಹಾಗಾಗಿ ತುಂಬ ಗೌರವ ಭಾವದಿಂದ ಅವನ ಮುಂದೆ ತಲೆಬಾಗ್ತಾಳೆ. ಸೊ ಇದನ್ನು ಗಮನಿಸಿದ್ದೀರಾ? ನೆಕ್ಸ್ಟ್ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ಕೃಷ್ಣ ಅಪ್ನಿ ಮಾತಾ ಯಶೋಧಾ ಕೆ ಪ್ರತಿ ಕ್ಯೂ ನಾರಾಜ್ ಹೇ? ಸೂರ್ ಶ್ಯಾಮ್ ಪದ್ಯ, ಕರೆಕ್ಟ್, ಸೂರದಾಸರು ಬರೆದಿದ್ದು ಮಕ್ಕಳೇ. ಬಹಳ ಸುಂದರವಾದ ಪದ್ಯ ಅಲ್ವಾ? ಸಂಜಯ್ ರಾಠೋಡ್ ಸರ್ ಅದನ್ನು ಚೆನ್ನಾಗಿ ಪಾಠ ಮಾಡಿದ್ದಾರೆ ನಿಮಗೆ. ಸೊ ಕೃಷ್ಣ ಅಪ್ನಿ ಮಾತಾ ಯಶೋಧಾ ಕೆ ಪ್ರತಿ ಕ್ಯೂ ನಾರಾಜ್ ಹೇ ಅಂದರೆ ಯಾಕೆ ಬೇಜಾರಾಗಿದ್ದಾನೆ ಅಮ್ಮನ ಬಗ್ಗೆ? ಅಂದರೆ ಅಣ್ಣನ ಬಗ್ಗೆನೂ ಬೇಜಾರು ಮಾಡ್ಕೊಂಡಿದ್ದ. ಇಲ್ಲಿ ಪ್ರಶ್ನೆ ನೋಡಿ, ಅಮ್ಮನ ಬಗ್ಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದ ಅಂತ. ಸೊ ಅವ್ನು ಒಂದೇ ಕಂಪ್ಲೇಂಟ್, ಹೋಗಮ್ಮ ನೀನು ನಂಗೆ ಯಾವಾಗಲೂ ಬೈತೀಯ, ನನಗೆ ಹೊಡಿತೀಯ ನೀನು, ಅಣ್ಣಂಗೆ ಏನಕ್ಕೂ ಬೈಯಲ್ಲ ನೀನು ಅಂತಂತ.
ಅಲ್ವಾ? ಸೊ ನೋಡಿ, ಹಾಗಾದರೆ ಯಶೋಧ ಹಮೇಶಾ ಉಸಿ ಕೋ ಮಾರ್ತಿ ಹೈ. ನಿಮ್ಮದೇ ವಾಕ್ಯಗಳಲ್ಲಿ ಬರೀರಿ. ಯಶೋಧ ಹಮೇಶಾ ಉಸಿ ಕೋ ಮಾರ್ತಿ ಹೈ, ಬಲರಾಮ್ ಕೋ ಕಭಿ ನೈ ಡಾಂಟ್ತಿ. ಅಣ್ಣಂಗೆ ಯಾವತ್ತೂ ನೀನು ಬೈಯಲ್ಲ ಅಂತ. ಇಸ್ಲಿಯೇ ಕೃಷ್ಣ ಮಾತಾ ಯಶೋಧಾಕ್ಕೆ ಪ್ರತಿ ನಾರಾಜ್ ಹೈ. ಪ್ರತಿ ಅಂದರೆ ಟುವರ್ಡ್ಸ್ ಅಂತ, ಕುರಿತು. ಯಶೋಧಾಳ ಕುರಿತು ಅವನಿಗೆ ಬೇಸರ ಇದೆ ಅಂತಂತ ಅರ್ಥ ಮಕ್ಕಳೇ. ಓಕೆ, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪ? ಟೈಟನ್ ಕಿ ವಿಶೇಷತಾओं के बारे में लिखिए. ನಾನು ಈಗಷ್ಟೇ ಹೇಳಿದೆ ನಿಮಗೆ, ಗದ್ಯದ ಪ್ರಶ್ನೆಗಳಾಯಿತು, ಪದ್ಯದ ಪ್ರಶ್ನೆಗಳಾಯಿತು. ಓಕೆ, ಆಮೇಲೆ ಪೂರಕ ವಾಚನ್ ಅಂತ ಇದೆ. ಶನಿ ಸಬ್ಸೆ ಸುಂದರ ಗ್ರಹ, ಪೇಜ್ ನಂಬರ್ 161, 162, 163ರಲ್ಲಿ ಈ ಪಾಠ ಇದೆ. ಸೊ ಇಲ್ಲಿ ಟೈಟನ್ ಕಿ ವಿಶೇಷತಾओं के बारे में लिखिए ಅಂತ ಕೇಳಿದ್ದಾರೆ. ಟೈಟನ್ ಅನ್ನೋದೇನೋ ಅದರ ವಿಶೇಷತೆಗಳ ಕುರಿತು ಕೇಳಿದರೆ ಒಂದು 2-3 ವಾಕ್ಯಗಳಲ್ಲಿ ಬರೆದರಾಯಿತು. ಎಸ್, ನೀನು ಹೇಳಿದ ನಿಜ ಮಗು. ಟೈಟನ್ ಕಿ ವಿಶೇಷತಾओं के बारे में लिखिए ಅಂತ ನೋಡೋಣಾಗಿದ್ರೆ, ಟೈಟನ್ ಶನಿ ಕಾ ಸಬ್ಸೆ ಬಡಾ ಉಪಗ್ರಹ ಹೈ. ಶನಿಯ 17 ಉಪಗ್ರಹಗಳಿದೆ, ಅದರಲ್ಲಿ ದೊಡ್ಡ ಉಪಗ್ರಹ ಯಾವುದು? ಟೈಟನ್. वह सौरमंडल का सर्वाधिक महत्वपूर्ण और दिलचस्प उपग्रह है. ಅದು ಇಡೀ ಸೌರಮಂಡಲದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ, ದಿಲ್ಚಸ್ಪ್ ಅಂತಂದರೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಉಪಗ್ರಹ. ಟೈಟನ್ ಕಿ ಸತಹ ಪರ ಅಂತರಿಕ್ಷ ಯಾನ ಕೋ ಉತಾರಾ ಜಾ ಸಕ್ತಾ ಹೈ. ನೋಡಿ, ಟೈಟನ್ನ ನೆಲದ ಮೇಲೆ ಅಂತರಿಕ್ಷ ಯಾನವನ್ನು, ಸ್ಪೇಸ್ ಶಿಪ್ಪನ್ನು ಇಳಿಸಬಹುದಂತೆ ಮಕ್ಕಳೇ. ಶನಿಯ ಮೇಲೆ ಇಳಿಸೋಕ್ಕಾಗಲ್ಲ. ಸೊ ಇದು ಅದರ ವಿಶೇಷತೆಗಳು. ಒಂದು 2 ವಾಕ್ಯಗಳನ್ನು ಬರೆದರೆ ಸಾಕು. ತಯಾರಾಗಿ ಸಪ್ಲಿಮೆಂಟರಿ ರೀಡಿಂಗಿಗೆ ಸಂಬಂಧಪಟ್ಟಂಥ 3 ಪಾಠಗಳಲ್ಲಿ ಮಕ್ಕಳೇ ಸಾಮಾನ್ಯವಾಗಿ 2 ಅಂಕದ ಪ್ರಶ್ನೆಗಳನ್ನೇ ಕೇಳ್ತಾರೆ. 1 ಅಂಕದ ಪ್ರಶ್ನೆಗಳೆಲ್ಲ ಬರೋದಿಲ್ಲ, 3 ಅಂಕದ ಪ್ರಶ್ನೆಗಳು ಬರೋದಿಲ್ಲ. ಓಕೆನಾ? ಸರಿ, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ, ಆಯ್ಕೆ ಪ್ರಶ್ನೆ ನೋಡೋಣ. ಅಥವಾ ಇನ್ಯಾವ ಪ್ರಶ್ನೆ ಇದೆ? ಶನಿ ಸೌರಮಂಡಲ ಕಾ ಅತ್ಯಂತ ಖೂಬಸೂರತ್ ಗ್ರಹ ಹೈ ಕೈಸೆ. ಎಂತಹ ಪ್ರಶ್ನೆ? ಶನಿ ಸೌರಮಂಡಲದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಹೇಗೆ ಹೇಳಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ಉತ್ತರ ತುಂಬ ಸುಲಭ ಮಕ್ಕಳೇ. ಸೊ ಲುಕ್ ಎಟ್ ದಿಸ್ ಆನ್ಸರ್. ಶನಿ ಗ್ರಹಕ್ಕೆ ಚಾರೋ ಓರ್ ಅತ್ಯಂತ ಸುಂದರ ವಲಯ ಹೈ. ಶನಿಯ ಸುತ್ತಲೂ ಸುಂದರವಾದ ಧೂಳು ಮತ್ತು ಕಲ್ಲುಗಳಿಂದ ಆದಂಥ ಒಂದು ವಲಯ ಕಾಣಿಸುತ್ತೆ, ರಿಂಗ್ಸ್ಗಳು ಕಾಣಿಸುತ್ತೆ. ಯೇ ವಲಯ ಅತ್ಯಂತ ವಿಸ್ತೃತ और ಸ್ಪಷ್ಟ ಹೈ. ಈ ರಿಂಗ್ಸ್ಗಳು ತುಂಬ ಅಗಲವಾಗಿದ್ದಾವೆ ಮತ್ತು ಬ್ರೈಟ್ ಆಗಿ ಕಾಣಿಸ್ತವೆ ಕಣ್ಣಿಗೆ. ये वलय शनि के गले में खूबसूरत हार जैसे दिखते हैं. ಆ ವಲಯಗಳು ಶನಿಯ ಕುತ್ತಿಗೆಯಲ್ಲಿ ಹಾಕಿದಂತಹ ಸುಂದರವಾದಂತಹ ಹಾರದ ಹಾಗೆ ಕಾಣಿಸುತ್ತೆ. ದಟ್ಸ್ ವೈ ಸ್ಯಾಟರ್ನ್ ಲುಕ್ ಸೋ ಬ್ಯೂಟಿಫುಲ್. ಹಾಗಾಗಿ ಶನಿ ಒಂದು ಅತ್ಯಂತ ಸುಂದರವಾದ ಗ್ರಹ ಅಂತ ಬರಿಬಹುದು ಮಕ್ಕಳೇ. ಓಕೆ ಓಕೆ, ನಂತರದ ಪ್ರಶ್ನೆ ನೋಡೋಣ. ಸತ್ಯ ಕೆ ಬಾರೆ ಮೇ ಗಾಂಧೀಜಿ ಕಿ ಧಾರಣಾ ಕ್ಯಾ ಹೈ. ಸತ್ಯ ಕಿ ಮಹಿಮಾ ಅಂತ ಒಂದು ಪಾಠ ಇದೆ. ಓಕೆ, ಆ ಪಾಠದಲ್ಲಿ ಗಾಂಧೀಜಿಯವರ ಹೇಳಿಕೆ ಏನು ಸತ್ಯದ ಕುರಿತು? ಗಾಂಧೀಜಿಯವರು ಏನು ಹೇಳಿದಾರೋ ಅದನ್ನೇ ಬರೀಬೇಕು, ನಿಮ್ಮ ಹೇಳಿಕೆ ಬರೆಯೋದಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಬರೀರಿ ಮಕ್ಕಳು. ಏನು ಹೇಳಿದ್ದಾರೆ? ಸತ್ಯ ಏಕ ವಿಶಾಲ ವೃಕ್ಷ ಹೈ. ಸತ್ಯ ಒಂದು ದೊಡ್ಡ ಮರ ಇದ್ದ ಹಾಗೆ. उसका जितना आदर किया जाता है उतने ही फल उसमें लगते हैं. ಯಾರು ಸತ್ಯವನ್ನು ಎಷ್ಟು ಗೌರವಿಸ್ತಾರೋ ಅಷ್ಟೇ ಫಲಗಳನ್ನು ಅದು ಕೊಡುತ್ತೆ. ಉನ್ಕ ಅಂತ ನಹಿ ಹೋತಾ, ಅವುಗಳಿಗೆ ಕೊನೆಯೇ ಇರೋದಿಲ್ಲ ಅಂತಂತ ಗಾಂಧೀಜಿಯವರು ಹೇಳಿದ್ದು. ಹಾಗಾಗಿ ನೋಡಿ, ಇನ್ವರ್ಟೆಡ್ ಕಾಮಾದಲ್ಲಿದೆ ಮಕ್ಕಳೇ, ಅದನ್ನು ಹಾಗೆ ಬರಿಬೇಕು. ಇದು ಗಾಂಧೀಜಿಯವರ ಹೇಳಿಕೆ. ಸರಿ, ಹಾಗಾದರೆ ಆಯ್ಕೆ ಪ್ರಶ್ನೆ ಯಾವುದು ನೋಡೋಣ. ಓಕೆ, 15 ದಿವसीय कार्य शिविर में किन किन कार्यक्रमों का आयोजन किया गया था. ನಾಗರಿಕ ಕರ್ತವ್ಯ ಅನ್ನುವಂಥ ಪಾಠ ಇದೆ ಮಕ್ಕಳೇ. ಆ ಪಾಠದಲ್ಲಿ ಒಂದು ಮೀನಾ ಮೇಡಮ್ ಒಂದು ಕಾರ್ಯಕ್ರಮ, ಒಂದು ಕಾರ್ಯಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ. ಅದರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ? ಹೊಸ ಪ್ರಶ್ನೆ ಅಲ್ಲ ಸರ್ ಇದು, ಈ ಥರ ಕೇಳ್ತಾರೆ ಮಕ್ಕಳೇ, ಗಮನಿಸಿ. ಇಲ್ಲಿ ಆಯ್ಕೆ ಇರುತ್ತೆ, ನೀವೇನು ಬರಿ ಮಾಡಬೇಕಾಗಿಲ್ಲ. ಅದನ್ನಾರು ಬರಿಬೋದು ಅಥವಾ ಈ ಪ್ರಶ್ನೆನಾದರೂ ಬರಿಬಹುದು. ಸೊ ಹಾಗಾದರೆ ಕ್ಯಾ ಕ್ಯಾ ಆಯೋಜನ ಕಿಯಾ ಥಾ? ಉಸ್ ಕಾರ್ಯ ಶಿಬಿರ ಮೇ ಕವಿತಾ ವಾಚನ್, कविता रचना, नाटक प्रदर्शन, संभाषण कौशल, टेराकोटा गुड़िया बनाना आदि कार्यक्रमों का आयोजन किया गया था. सो ಇಲ್ಲಿ ತನಕ ಮಕ್ಕಳೇ ನಾವು ಸುಮಾರು ಒಂದು ಪ್ರಶ್ನೆ ಪತ್ರಿಕೆಯ ಅರ್ಧ ಭಾಗವನ್ನು ನೋಡಿದ್ವಿ. ಸೊ ಪ್ರಶ್ನೆ ಪತ್ರಿಕೆಯ ಉಳಿದ ಭಾಗವನ್ನು ನಾನು ಮುಂದಿನ ತರಗತಿಯಲ್ಲಿ ಮತ್ತೆ ತಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ಮಕ್ಕಳೇ. ಅಲ್ಲಿ ತನಕ ನನಗೆ ಪರ್ಮಿಷನ್ ಕೊಡಿ, ನಾನು ಹೋಗಿ ಬರ್ತೀನಿ. ಧನ್ಯವಾದ.